ನಮಸ್ತೆ, ವೆಲ್ಕಮ್ ಟು ಹಿಂದೂ ಸ್ಕೈ ರುಚಿ. ಇವತ್ತು ನಾನು ಮಾಡ್ತಾ ಇರೋದು ಬ್ರೆಡ್ ಕ್ಯಾರೆಟ್ ಪಾಯಸ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಜಸ್ಟ್ ಒಂದು 5-6 ಪದಾರ್ಥಗಳಲ್ಲಿ ಈ ಪಾಯಸನ ನೀವು ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸಕ್ಕರೆ 1 ಕಪ್, ಕ್ಯಾರೆಟ್ 2 ಕಪ್, ತುಪ್ಪ 2 ಸ್ಪೂನ್, ಬಾದಾಮ್ ಪೌಡ್ರು 2 ಸ್ಪೂನ್, ಸ್ವಲ್ಪ ಕೆಸುದಳ, ಹಾಲು ಅರ್ಧ ಲೀಟರ್, ಬ್ರೆಡ್ 1/4 ಪೌಂಡು. ಅದು ತೊಗೊಂಡು ಬ್ರೌನ್ನೆಲ್ಲ ತೆಗೆದು ಹಾಕಿಬಿಟ್ಟು ಬರೀ ವೈಟ್ ಮಾತ್ರ ಪೀಸ್ ಮಾಡಿ ಅದನ್ನು ಇಟ್ಕೋಬೇಕು. ಬ್ರೌನ್ ಹಾಕಬಾರ್ದು, ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಅದು ಗಟ್ಟಿ ಬರುತ್ತೆ. ಅದಕ್ಕೋಸ್ಕರ ಬ್ರೌನ್ ತೆಗೆದು ಹಾಕಿಬಿಟ್ಟು ಅದು ವೈಟ್ನ 1 ಕಪ್ಪಲ್ಲಿ ತೆಗೆದಿಟ್ಕೋಬೇಕು. ಇಷ್ಟು ಬೇಕಾಗಿರುವ ಪದಾರ್ಥಗಳು. ಒಂದು ಪಾತ್ರೆ ಇಟ್ಕೋಬೇಕು. ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕಬೇಕು 2 ಸ್ಪೂನು. 2 ಸ್ಪೂನ್ ತುಪ್ಪ ಹಾಕಿದ್ಮೇಲೆ ಅದು ಪಾತ್ರೆ ಸ್ವಲ್ಪ ದಳ ಇರೋ ಪಾತ್ರೆ ತೊಗೋಬೇಕು. ಇಲ್ಲ ಅಂತಂದರೆ ಅದು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಪಾಯಸ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇರಬೇಕು. 2 ಕಪ್ಪು ಕ್ಯಾರೆಟ್ ಹಾಕೋಬೇಕು. ಕ್ಯಾರೆಟ್ ಚೆನ್ನಾಗಿ ಹುರಿಬೇಕು. ಅದು ಮೀಡಿಯಮ್ ಹುರಿಲಿ ಇಟ್ಕೋಬೇಕು. ತುಂಬ ಜಾಸ್ತಿನೂ ಇಟ್ಕೋಬೇಡಿ, ತುಂಬ ಕಡಿಮೆನೂ ಇಟ್ಕೋಬೇಡಿ, ಮೀಡಿಯಮ್ ಆಗಿರಬೇಕು. ಹಾಗೆ 2 ಕಪ್ ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಚೇಂಜ್ ಆಗೋ ತನಕ ಹುರಿಬೇಕು. ಹುರಿದು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ. ಅದನ್ನು ಚೆನ್ನಾಗಿ ಹುರಿದಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಒಂದು ಬೌಲ್ಗೆ ತೆಗೆದು ಇಟ್ಕೊಂಡು ಅದಕ್ಕೇ ಸ್ವಲ್ಪ ತುಪ್ಪ ಹಾಕಿ 2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಬ್ರೆಡ್ ತೆಗೆದಿಟ್ಕೊಂಡಿರ್ತೀವಲ್ಲ ಬ್ರೆಡ್ನ ಹಾಕಿ ಹುರಿಬೇಕು. ಅದು ತುಂಬ ಹುರಿಬೇಕು ಅಂತ ಏನಿಲ್ಲ, ಸ್ವಲ್ಪ ಹುರಿದ್ರೆ ಸಾಕಾಗತ್ತೆ. ಸ್ವಲ್ಪ ಹುರಿದಾಗ ಅದಕ್ಕೆ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಅದು ಕೆಳಗಡೆ ಸ್ವಲ್ಪ ಸೀದಿರೋ ಥರ ಇರುತ್ತೆ. ಅದನ್ನು ಏನು ಮಾಡಬೇಕು, ಸ್ವಲ್ಪ ತೊಳ್ಕೊಂಡು ಅದಕ್ಕೆ ಅರ್ಧ ಲೀಟ್ರ್ ಹಾಲು ಕಾಯಿಸಿರ್ತೀವಲ್ಲ ಅದು ಹಾಕಬೇಕು. ಕಾಯಿಸಿರೋ ಹಾಲೇ ಹಾಕಬೇಕು ಅದಕ್ಕೆ. ಇಲ್ಲ ಅಂತಂದರೆ ಗಟ್ಟಿ ಆಗಿಬಿಡುತ್ತೆ. ಗಟ್ಟಿ ಆದರೆ ಚೆನ್ನಾಗಿ ಬರೋಲ್ಲ ಪಾಯಸ. ಕಾದಿರೋ ಹಾಲಿಗೆ ಹಾಕಿಬಿಟ್ಟು ಹಾಲಿಗೆ ಸ್ವಲ್ಪ ಒಂಚೂರು ಗ್ಲಾಸ್ ನೀರು ಹಾಕಿ ಕಾಯಿಸಿಟ್ಕೊಂಡಿರಿ. ಅದು ಹಾಲು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಹುರಿದಿರೋಂಥ ಕ್ಯಾರೆಟು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಅದು ಸ್ವಲ್ಪ ಸಿಮ್ಮಲ್ಲಿರಲಿ, ಸಿಮ್ಮಲ್ಲೇ ಬೇಯಬೇಕು ಅದು. ಏಕೆಂದರೆ ಹಾಲಲ್ಲೇ ಕ್ಯಾರೆಟು ಬೇಯಬೇಕು. ಕ್ಯಾರೆಟ್ ಚೆನ್ನಾಗಿ ಬೆಂದ ಮೇಲೆ ಅದು ತುಂಬ ಟೇಸ್ಟಾಗಿ ಬರೋದು. ಸ್ವಲ್ಪ ಮುಕ್ಕಾಲು ಬೆಂದ ಮೇಲೆ ಮುಚ್ಚಿಬಿಟ್ಟು ಒಂದು ಮುಕ್ಕಾಲು ಬೇಯಿಸಿ ಆದಮೇಲೆ ತೆಗೆದು ಎಲ್ಲ ಚೆನ್ನಾಗಿ ತಿರುಗಿಸಾದ್ಮೇಲೆ ಸ್ವಲ್ಪ ಮುಟ್ಟು ನೋಡಿದ್ರೆ ಗೊತ್ತಾಗತ್ತೆ ಅದು ಬೆಂದಿದೆಯಾ ಅಂತ ಅಂದ್ಬಿಟ್ಟು. ಅದು ಹಾಲಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೇನು ಮಾಡಬೇಕು, ಅದನ್ನು ತೆಗೆದು ಈ ಥರ ನೋಡಬೇಕು. ಅದು ಸ್ವಲ್ಪ ಕಟ್ಟಾಗತ್ತೆ. ಅದನ್ನು ಆಮೇಲೆ ಅದಕ್ಕೇನು ಮಾಡಬೇಕು, ಬ್ರೆಡ್ ಹುರಿದಿರ್ತೀವಲ್ಲ ಬ್ರೆಡ್ ಹಾಕಬೇಕು. ಬ್ರೆಡ್ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಅದು ಒಂದು 2 ನಿಮಿಷ ತಿರುಗಿಸಿದ್ರೆ ಸಾಕಾಗತ್ತೆ. ಚೆನ್ನಾಗಿ ಬ್ರೆಡ್ಡು ಮತ್ತು ಕ್ಯಾರೆಟು ಚೆನ್ನಾಗಿ 2 ಮಿಕ್ಸ್ ಆಗಬೇಕು. ಮಿಕ್ಸ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ತಿರುಗಿಸಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಬೌಲ್ ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸಿ. ಸಕ್ಕರೆ, ಬ್ರೆಡ್ಡು, ಕ್ಯಾರೆಟು 3 ಚೆನ್ನಾಗಿ ತಿರುಗಿಸಿದ್ಮೇಲೆ ಸ್ವಲ್ಪ ಕೇಸರಿ ಇಷ್ಟ ಇದ್ದವ್ರು ಹಾಕೋಬೋದು, ಇಲ್ಲಾಂದರೆ ಬೇಕಾಗಿಲ್ಲ. ಯಾಕೆಂದರೆ ಅದರಲ್ಲೇ ಕಲರ್ ಇರುತ್ತೆ, ಕ್ಯಾರೆಟೇ ಕಲರ್ ಇರುತ್ತೆ. ಬೇಕಾದರೆ ಕೇಸರಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಗಬೇಕು ಅಂತ ಏನಿಲ್ಲ. ಆಮೇಲೆ 2 ಸ್ಪೂನ್ ಬಾದಾಮ್ ಪೌಡ್ರು ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ವಲ್ಪ ಮುಚ್ಚಿ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸಾದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಬೆಂದಮೇಲೆ ಕ್ಯಾರೆಟ್ ಪಾಯಸ ರೆಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾದರೆ ದ್ರಾಕ್ಷಿ, ಗೋಡಂಬಿ ಹಾಕೋಬೋದು, ಬಟ್ ನಾನು ಹಾಕಿಲ್ಲ. ಏಕೆಂದರೆ ಅವಶ್ಯಕತೆ ಇಲ್ಲ ಇದಕ್ಕೆ. ಬೇಕಾದರೂ ಹಾಕೋಬೋದು ಇದಕ್ಕೆ. ಇದನ್ನು ಮಾಡಿಟ್ಟು ತಣ್ಣಗಾದ್ಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ರಾತ್ರಿ ಮಾಡಿ ನಾಳೆ ಬೆಳಗ್ಗೆ ತಿಂದರೂ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟು ಮಾಡಿರೋದು ಒಂದು 6 ಜನ ತಿನ್ನಬಹುದು. 6 ಜನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಹೇಳಿ. ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.